ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವಿಶೇಷವಾಗಿ ಇಂದು ಪದ್ಮನಾಭ ವ್ರತ ಅಂದರೆ ಅನಂತ ಪದ್ಮನಾಭ ವ್ರತ. ಇದಕ್ಕೆ ಹಲವು ಹೆಸರುಗಳಿಂದ ಆ ಗ್ರಾಮದಲ್ಲಿ ಅಥವಾ ಆ ಊರಿನಲ್ಲಿ ಕರೆಯುವಂತಹ ಒಂದು ವಿಶೇಷ ವಾಡಿಕೆ. ಅನಂತ ಚತುರ್ದಶಿ ಅಂತ ಹೇಳ್ತಾರೆ, ಅನಂತ ಪದ್ಮನಾಭ ವ್ರತ ಅಂತ ಹೇಳ್ತಾರೆ, ಅನಂತ ನೋಪಿ ಅಂತ ಹೇಳ್ತಾರೆ. ಹೀಗೆ ಅನೇಕ ಹೆಸರಿನಿಂದ ಆ ಅನಂತ ಪದ್ಮನಾಭ ದೇವರನ್ನು ಕರೀತಾರೆ. ಅದರಲ್ಲಿ ವಿಶೇಷವಾಗಿ ಈ ವ್ರತವನ್ನು ಮಾಡುವಂತಹ ಮುಖ್ಯ ಉದ್ದೇಶ ಅನಂತ ಕಷ್ಟಗಳನ್ನು ಪರಿಹಾರ ಮಾಡಿ ಅನಂತ ಒಂದು ಪರಮಾತ್ಮನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಈ ವ್ರತವನ್ನು ಮಾಡುವಂಥದ್ದು ಎಲ್ಲ ಊರಿನಲ್ಲಿ ಸಾಮಾನ್ಯವಾಗಿ ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಈ ಸ್ವರ್ಣಪುರ ಅಂದರೆ ಹೊನ್ನಾವರ ಈ ನಗರದ ಪ್ರಮುಖ ದೇವಸ್ಥಾನಗಳಲ್ಲಿ ಪುರಾತನ ಕಾಲದಿಂದ ಈ ವ್ರತವನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ. ನಾವು ಅನಂತ ವ್ರತದ ಮುಖ್ಯ ಉದ್ದೇಶವನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡ್ತಿದ್ದೇವೆ. ಹಾಗಾಗಿ ಈ ಅನಂತ ವ್ರತ ಪ್ರಾರಂಭ ಆದದ್ದು ಹೇಗೆ, ಇದನ್ನು ಮಾಡುವಂತಹ ರೀತಿ ಹೇಗೆ, ಇದರ ಉದ್ದೇಶ ಏನು ಅಂತ ನಮ್ಮ ಪೂರ್ವಜರು ಮಾಡಿಕೊಂಡು ಬಂದಂತಹ ಪ್ರತಿಯೊಂದು ವ್ರತಗಳಿರಬಹುದು ಅಥವಾ ಸಂಪ್ರದಾಯ ಪದ್ಧತಿಗಳಿರಬಹುದು, ಅದರ ಹಿಂದೆ ವಿಜ್ಞಾನ ಇದ್ದೇ ಇದೆ. ಅದನ್ನು ಅರಿಯುವಂತಹ ಪ್ರಯತ್ನವನ್ನು ಇಂದಿನ ಪೀಳಿಗೆ ಮಾಡಬೇಕಾಗಿದೆ. ಹಾಗಾಗಿ ಈ ಅನಂತ ವ್ರತ ಮಾಡುವಂತಹ ಆಚರಣೆ ಬಂದದ್ದು ಕಲಿಯುಗದ ಪ್ರಾರಂಭ, ದ್ವಾಪರಾಂತ್ಯ ಕಲಿಯುಗದ ಪ್ರಾರಂಭದಿಂದ ಈ ವ್ರತವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದರ ಉಲ್ಲೇಖ ನಮ್ಮ ಮಹಾಭಾರತದ ಗ್ರಂಥದಲ್ಲಿ ನಮಗೆ ಸಿಗತ್ತೆ. ಅದರಲ್ಲಿ ವಿಶೇಷವಾಗಿ ಪಾಂಡವರ ಹಾಗೂ ಕೃಷ್ಣನ ಸಂವಾದ ರೂಪದಲ್ಲಿ ಈ ವ್ರತದ ಆಚರಣೆಯನ್ನು ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಒಂದು ಸಂದರ್ಭ, ಪಾಂಡವರು ವನವಾಸಕ್ಕೆ ಹೋಗುವಂತಹ ಸಂದರ್ಭ ಬರುತ್ತೆ. ಪಂಚಪಾಂಡವರು, ಅವರ ಮಡದಿ ದ್ರೌಪದಿ ಅನೇಕ ಕಷ್ಟಗಳನ್ನು ತೆಗೆದುಕೊಂಡು ಕಷ್ಟಪಡುತ್ತಾ ಅವರು ವನವಾಸವನ್ನು ಮಾಡ್ತಿರ್ತಾರೆ. ಅಂತಹ ಸಂದರ್ಭದಲ್ಲಿ ಧರ್ಮರಾಯ, ಹೆಸರೇ ನೋಡಿ ಅವನಿಗೆ ಧರ್ಮರಾಯ ಅಂತ, ಆದರೂ ಕೂಡ ವನವಾಸವಂತಹ ಘೋರ ಕಷ್ಟವನ್ನು ಪಡುವಂತಹ ಅವನಿಗೆ ಆ ಸಂದರ್ಭ ಪ್ರಾಪ್ತವಾಯಿತು. ಅವನ ಆ ವನವಾಸದ ಸಂದರ್ಭದಲ್ಲಿ ಕೃಷ್ಣನೊಂದಿಗೆ ಭೇಟಿಯಾಗುವಂಥ ಸಂದರ್ಭ ಬರುತ್ತೆ. ಆಗ ಧರ್ಮರಾಯನಿಗೆ ಒಂದು ಪ್ರಶ್ನೆ ಮೂಡುತ್ತೆ. ಕೃಷ್ಣ, ನಾವು ಇಷ್ಟೆಲ್ಲ ಧರ್ಮ ಕಾರ್ಯವನ್ನು ಮಾಡಿ ಕೂಡ ಕಷ್ಟವನ್ನು ಪಡ್ತಿದ್ದೇವೆ. ನಾನು, ನನ್ನ ಸಹೋದರರು, ನನ್ನ ಮಡದಿ ದ್ರೌಪದಿ ಈ ವನವಾಸವನ್ನು ಮಾಡುವಂತಹ ಕಷ್ಟ ಬರ್ತಾ ಉಂಟು. ಹಾಗಾಗಿ ಇಂತಹ ಈ ಅನಂತ ಕಷ್ಟವನ್ನು ಪರಿಹಾರ ಮಾಡುವಂತಹ ಉಪಾಯವನ್ನು ನಮಗೆ ತಿಳಿಸಿಕೊಡುವಂಥ ಆ ಧರ್ಮರಾಯ ಕೃಷ್ಣ ಪರಮಾತ್ಮನಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಇದನ್ನು ಈ ಅನಂತ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ಅನಂತ ಪದ್ಮನಾಭ ವ್ರತ ಎನ್ನುವಂತಹ ಒಂದು ವ್ರತ ಉಂಟು. ಅದನ್ನು ಆಚರಣೆ ಮಾಡೋದರಿಂದ ಬಂದಂತಹ ಕಷ್ಟ ಪರಿಹಾರ ಆಗತ್ತೆ ಅಂತ ಕೃಷ್ಣ ಪರಮಾತ್ಮ ಅಲ್ಲಿ ಧರ್ಮರಾಯನಿಗೆ ಉತ್ತರವನ್ನು ನೀಡ್ತಾನೆ. ಧರ್ಮರಾಯ ಅಂದರೆ ಸಾಕ್ಷಾತ್ ಯಮನ ಅವತಾರ. ಅವನಿಗೆ ಈ ವ್ರತದ ಮಾಹಿತಿ ಇಲ್ಲ ಅಂತಲ್ಲ. ಮುಂದೆ ಬರುವಂತಹ ನಮ್ಮ ಈ ಮನುಷ್ಯ ಪೀಳಿಗೆಗೆ ಬರುವಂತಹ ಕಷ್ಟ ನಿವೃತ್ತಿ ಆಗಬೇಕು ಅಂತ ಇಂತಹ ವ್ರತವನ್ನು ಆ ದೇವರ ಮುಖಾಂತರ ಅಥವಾ ಮಹಾತ್ಮರ ಮುಖಾಂತರವಾಗಿ ನಮಗೆ ತಿಳಿಸ್ಕೊಡ್ಲಿಕ್ಕೋಸ್ಕರ ಅವರಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ. ಹಾಗಾಗಿ ಅಲ್ಲಿ ಕೃಷ್ಣ ಆ ಅನಂತ ಪದ್ಮನಾಭ ವ್ರತವನ್ನು ಹೇಳ್ತಾನೆ. ಆಗ ಧರ್ಮರಾಯ ಪುನಃ ಪ್ರಶ್ನೆಯನ್ನು ಮಾಡ್ತಾನೆ, ಕೃಷ್ಣ, ಈ ಅನಂತ ಪದ್ಮನಾಭ ಯಾರು? ಧರ್ಮರಾಯನಿಗೆ ಗೊತ್ತಿಲ್ಲ ಅಂತಲ್ಲ, ಆದರೆ ನಮಗೆ
ಆಗ ಕೃಷ್ಣ ಹೇಳ್ತಾನೆ, ಅನಂತ ಪದ್ಮನಾಭ ಬೇರೆ ಯಾರೂ ಅಲ್ಲ, ನಾನೇ ಸಾಕ್ಷಾತ್ ಅನಂತ ಪದ್ಮನಾಭನಾಗಿದ್ದೇನೆ, ಕಾಲಸ್ವರೂಪನಾಗಿದ್ದೇನೆ. ಹೀಗೆ ಸಪ್ತಋಷಿ ಮಂಡಲ ಹಿಡಿದು ಭೂಮಂಡಲ ಹಿಡಿದು ಎಲ್ಲವೂ ನನ್ನ ಅಂತರ್ಗತವಾಗಿದೆ ಅಂತ ಅಲ್ಲಿ ಆ ಕೃಷ್ಣ ಪರಮಾತ್ಮ ಧರ್ಮರಾಯನಿಗೆ ತನ್ನ ವಿಶ್ವರೂಪವನ್ನು ದರ್ಶನ ಮಾಡ್ತಾನೆ. ಪರಮಾತ್ಮ ಅನೇಕ ಬಾರಿ ವಿಶ್ವರೂಪವನ್ನು ತೋರಿಸಿದ್ದಾನೆ. ನಮ್ಮ ಇಂದಿನ ಕಾಲಮಾನಕ್ಕೆ ವಿಶ್ವರೂಪ ಹೇಗಾಗಿದೆ ಒಂದು ಫೋಟೋದಲ್ಲಿ ಸೀಮಿತವಾಗಿದೆ. ಆದರೆ ವಿಶ್ವರೂಪದ ಚಿಂತನೆ ತುಂಬ ಅದ್ಭುತವಾಗಿದೆ. ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ವ್ರತ್ವಾತ್ ಅತ್ಯಧಿಷ್ಠದಶಾಂಗುಲಂ ಅಂತ ಪುರುಷ ಸೂಕ್ತದಲ್ಲಿ ಆ ಪರಮಾತ್ಮನ ವರ್ಣನೆಯನ್ನು ಮಾಡ್ತಾರೆ. ಹಾಗೆ ಆ ವಿಶ್ವರೂಪ ಅನ್ನೋದು ಕೇವಲ ಒಂದೇ ದೇಹ ಅಂತಲ್ಲ, ಅನೇಕ ರೂಪವಾದಂತಹ ಆ ವಿಶ್ವರೂಪ. ಅದನ್ನು ನೋಡಿ ಧರ್ಮರಾಯನಿಗೆ ತುಂಬ ಧನ್ಯತಾಭಾವ ಬಂದು ಪುನಃ ಆ ಪರಮಾತ್ಮನಲ್ಲಿ ಬೇಡಿಕೊಳ್ತಾನೆ, ನನಗೆ ಈ ವ್ರತವನ್ನು ತಿಳಿಸು, ಯಾವ ರೀತಿಯಲ್ಲಿ ಈ ವ್ರತವನ್ನು ಮಾಡಬೇಕು, ಹಿಂದೆ ಇದನ್ನು ಯಾರು ಮಾಡಿದ್ರು. ಹಾಗೆ ಅಲ್ಲಿ ಧರ್ಮರಾಯನಿಗೆ ಕೃಷ್ಣ ಹೇಳ್ತಾನೆ, ಅನಂತ ಪದ್ಮನಾಭ ವ್ರತವನ್ನು ಕೃತಯುಗದಲ್ಲಿ ದ್ವಾಪರದ ಅಂತ್ಯದಲ್ಲಿ ನಡೆದಂತಹ ವಿಷಯವನ್ನು ಕೃಷ್ಣ ಅಲ್ಲಿ ಹೇಳ್ತಿರುವಂಥ ಸಂದರ್ಭ, ಕೃತಯುಗದ ವಿಷಯವನ್ನು ಕೃಷ್ಣ ಹೇಳ್ತಿದ್ದಾನೆ. ಆ ಕೃತಯುಗದಲ್ಲಿ ಸುಮಂತ ಎನ್ನುವಂತಹ ಬ್ರಾಹ್ಮಣ ಕರ್ಮನಿಷ್ಠನಾಗಿದ್ದ. ಆತನಿಗೆ ಭೃಗು ಮಹರ್ಷಿಯ ಮಗಳು ದೀಕ್ಷಾದೇವಿಯನ್ನು ಕೊಟ್ಟು ಅಲ್ಲಿ ವಿವಾಹವನ್ನು ಮಾಡ್ತಾರೆ. ವಿವಾಹವಾದಂತಹ 1-2 ವರ್ಷದಲ್ಲಿ ಅವರಿಗೆ ಕನ್ಯಾರತ್ನ ಜನಿಸ್ತಾಳೆ. ಅವಳಿಗೆ ಸುಶೀಲೆ ಅಂತ ನಾಮಕರಣವನ್ನು ಕೂಡ ಮಾಡ್ತಾರೆ. ಅವಳು ಜನನಕ್ಕೆ ಬಂದಂತಹ ಕೆಲವೇ ವರ್ಷದಲ್ಲಿ ದೀಕ್ಷಾದೇವಿ ವಶಳಾಗ್ತಾಳೆ, ಅಂದರೆ ಪ್ರಾಣತ್ಯಾಗ ಆಗತ್ತೆ ಅವಳದು. ಆಗ ಆ ಸುಮಂತು ಬ್ರಾಹ್ಮಣನಿಗೆ ತುಂಬ ಚಿಂತೆ ಆಗತ್ತೆ, ಈ ಸಣ್ಣ ಪುಟ್ಟ ಹುಡುಗಿಯನ್ನು ಹೇಗೆ ನೋಡಿಕೊಳ್ಳೋದು ಅಂತ. ಅಂದರೆ ತಾಯಿಯ ಪ್ರೀತಿ ತಾಯಿ ಮಾತ್ರ ಕೊಡಲಿಕ್ಕೆ ಸಾಧ್ಯ. ಹಾಗಾಗಿ ಹೇಗೆ ಇವಳನ್ನು ಬೆಳೆಸೋದು ಅಂತ ಪುನಃ ಆತ 2ನೇ ಮದುವೆಯನ್ನು ಆಗಲಿಕ್ಕೆ ನಿಶ್ಚಯವನ್ನು ಮಾಡ್ತಾನೆ. ಅದಕ್ಕೆ ಸರಿಯಾಗಿ ಕರ್ಕಶ ಎನ್ನುವಂತಹ ಒಂದು ಕನ್ಯೆಯೊಂದಿಗೆ ಆತ ವಿವಾಹವನ್ನು ಆಗ್ತಾನೆ. ಹೆಸರಿಗೆ ತಕ್ಕಂತೆ ಆಕೆ ಕರ್ಕಶೆಯಾಗಿರ್ತಾಳೆ. ಮನೆಯಲ್ಲಿ ಮಲತಾಯಿಯು ಯಾವ ವಿಷಯವನ್ನು ತನ್ನ ಮಕ್ಕಳಿಗೆ ಮಾಡಬೇಕು ಆ ಸುಶೀಲೆಗೆ ಅಷ್ಟೂ ಕಷ್ಟವನ್ನು ಆಕೆ ನೀಡ್ತಾಳೆ. ಸುಮಂತು ಬ್ರಾಹ್ಮಣನಿಗೆ ಉಪಾಯವಿಲ್ಲ, ಏನೂ ಮಾತನಾಡುವಂಗಿಲ್ಲ. ಮಗಳಿಗೆ ಸಮಾಧಾನ ಹೇಳ್ತಾನೆ. ಕೆಲವು ವರ್ಷಗಳ ತನಕ ಆಕೆಯೂ ಕೂಡ ಶ್ರದ್ಧೆಯಿಂದ ತಂದೆಯ ಸೇವೆ, ತಾಯಿಯ ಸೇವೆ, ದೇವರ ಸೇವೆಯನ್ನು ನಿಷ್ಠೆಯಿಂದ ಮಾಡ್ತಾ ಇರ್ತಾಳೆ. ಹೀಗೆ ಆ ಸುಮಂತನ ಮಗಳು, ಸುಮಂತ ಎನ್ನುವಂತಹ ಬ್ರಾಹ್ಮಣನ ಮಗಳು ನಿರಂತರವಾಗಿ ತಾಯಿ ತಂದೆಯವರ ಸೇವೆಯನ್ನು ಮಾಡ್ತಾ, ದೇವರ ಸೇವೆಯನ್ನು ಮಾಡ್ತಾ ಪ್ರಾಯಕ್ಕೆ ಬಂದಿದ್ದಾಳೆ. ಅಂದರೆ ಮದುವೆಯಾಗುವಂತಹ ಪ್ರಾಯಕ್ಕೆ ಬಂದಿದ್ದಾಳೆ. ಆಗ ಸುಮಂತು ಬ್ರಾಹ್ಮಣನಿಗೆ ಪುನಃ ಒಂದು ಚಿಂತೆ, ಅಂದರೆ ಅವಳನ್ನು ಮದುವೆ ಕನ್ಯಾದಾನವನ್ನು ಮಾಡಿಕೊಡಬೇಕು ಅಂತ. ಆತ ವರನನ್ನು ಹುಡುಕಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅದಕ್ಕೆ ಸರಿಯಾಗಿ ಕೌಂಡಿಣ್ಯ ಎನ್ನುವಂತಹ ವರ ಕನ್ಯಾರ್ಥಿಯಾಗಿ ಅವನ ಆಶ್ರಮಕ್ಕೆ ಬಂದಾಗ ಆ ಕೌಂಡಿಣ್ಯ ಎನ್ನುವಂತಹ ಬ್ರಾಹ್ಮಣನೊಂದಿಗೆ ತನ್ನ ಮಗಳನ್ನು ಕನ್ಯಾದಾನ ಮಾಡಿಕೊಡ್ತಾನೆ. ವರನಿಗೆ ಕೊಡುವಂತಹ ಆ ಉಪಚಾರವನ್ನು ನೀಡಲಿಕ್ಕೆ ವಿವಾಹ ಸಂಪನ್ನವಾಗಿದೆ. ಅದಾದ ನಂತರ ಆತ ತನ್ನ ಅಳಿಯನಿಗೆ ಕೊಡಲಿಕ್ಕೆ ಉಡುಗೊರೆಯನ್ನು ಕೊಡಲಿಕ್ಕೆ ಹೇಳ್ತಾನೆ ಕರ್ಕಶ ತನ್ನ ಹೆಂಡತಿಗೆ. ಆಕೆ ಮನೆಯೊಳಗೆ ಹೋಗಿ ಏನೂ ಇಲ್ಲ ಕೊಡಲಿಕ್ಕೆ ಅಂಥೇಳಿ ಸ್ವಲ್ಪ ಗೋಧಿ ಹಿಟ್ಟನ್ನು ಕೊಡ್ತಾಳೆ. ಆಗ ಅವರಿಬ್ಬರು ಕೂಡ ಅಲ್ಲಿಂದ ತಮ್ಮ ಊರಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಪ್ರಯಾಣ ಮಾರ್ಗದಲ್ಲಿ ವಿಶ್ರಾಂತಿಯ ಸಮಯ, ಆ ಸಮಯಕ್ಕೆ ಸರಿಯಾಗಿ ಅಲ್ಲಿ ಒಂದು ನದಿಯ ತೀರದಲ್ಲಿ ಅನೇಕ ಜನ ಬ್ರಾಹ್ಮಣರು, ಸುವಾಸಿನಿಯರು ಸೇರಿ ಏನೋ ಒಂದು ವ್ರತವನ್ನು ಮಾಡ್ತಾ ಇರ್ತಾರೆ. ಆಗ ಆ ಸುಶೀಲೆಯಲ್ಲಿ ಹೋಗಿ ಕೇಳ್ತಾಳೆ, ಅಂದರೆ ಈಗ ತನ್ನ ಪತಿಗೆ ಆ ಸಂಧ್ಯಾ ಸಮಯದಲ್ಲಿ ಏನಾದರೂ ಮಾಡಿಕೊಡಬೇಕು ಆಹಾರವನ್ನು. ಇಲ್ಲಿರುವಂಥದ್ದು ಅವರ ಹತ್ರ ಸ್ವಲ್ಪ ಗೋಧಿ ಹಿಟ್ಟು ಮಾತ್ರ. ಅಲ್ಲಿ ಹೋಗಿ ಕೇಳಿದಾಗ ಅವರು ಹೇಳ್ತಾರೆ, ನಾವು ಅನಂತ ಪದ್ಮನಾಭ ವ್ರತವನ್ನು ಮಾಡ್ತಾ ಇದ್ದೇವೆ. ಆಗ ಅವಳು ಕೂಡ ಅಲ್ಲಿ ಪ್ರಶ್ನೆಯನ್ನು ಮಾಡ್ತಾಳೆ,
ಇದನ್ನು ಮಾಡುವಂತಹ ರೀತಿ ಹೇಗೆ, ಉದ್ದೇಶ ಏನು, ಫಲ ಏನು ಅಂತ. ಆಗ ಅವರಲ್ಲಿ ವಿಸ್ತಾರವಾಗಿ ಆ ಅನಂತ ಪದ್ಮನಾಭ ವ್ರತವನ್ನು ಮಾಡುವಂತಹ ವಿಧಾನವನ್ನು ಹೇಳ್ತಾರೆ. ದರ್ಭೆಯ ಮೂರ್ತಿಯನ್ನು ಮಾಡಬೇಕು ಅಂತ ಉಲ್ಲೇಖ ಮಾಡಿದ್ದಾರೆ. ಆದರೆ ಪೂಜಾ ವಿಧಾನದಲ್ಲಿ ದರ್ಭೆಯ ಶೇಷವನ್ನು 7 ಹೆಡೆಯ ದರ್ಭೆಯ ಶೇಷವನ್ನು ಮಾಡಿ ಅದರ ಎದುರಿಗೆ ಕಲಶವನ್ನು ಸ್ಥಾಪಿಸಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಉಪಚಾರ, ಷೋಡಶೋಪಚಾರ ಪೂಜೆಯನ್ನು ಮಾಡುವಂಥದ್ದು, ಪಂಚಾಮೃತ ಅಭಿಷೇಕ, ಶಾಲಿಗ್ರಾಮಾದಿ ವಿಗ್ರಹಗಳಿಗೆ ಪಂಚಾಮೃತಾದಿ ಅಭಿಷೇಕವನ್ನು ಮಾಡುವಂಥದ್ದು. ಅದರೊಂದಿಗೆ ವಿಶೇಷವಾಗಿ 28 ಅತಿರಸಗಳನ್ನು ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟಿನಿಂದ 28 ಅತಿರಸವನ್ನು ಮಾಡಿ ದಾನವನ್ನು ಮಾಡುವಂಥದ್ದನ್ನು ಆ ವ್ರತದಲ್ಲಿ ವಿಶೇಷವಾಗಿ ಹೇಳಿದ್ದಾರೆ ಅಂತ ಅಲ್ಲಿ ಆ ಬ್ರಾಹ್ಮಣ ಸುವಾಸಿನಿಯರು ಸುಶೀಲೆಗೆ ಹೇಳ್ತಿದ್ದಾರೆ. ಅದರೊಂದಿಗೆ 14 ಸಂಖ್ಯೆ ಬರುವಂತೆ ಯಾವುದೇ ತರಹ ಸೇವೆಯನ್ನು ಮಾಡಬಹುದು. 14 ಪ್ರದಕ್ಷಿಣಾ ನಮಸ್ಕಾರ ಸೇವೆ, 14 ತರಹದ ಭಕ್ಷ್ಯ ನೈವೇದ್ಯ ಸೇವೆ, 14 ತರಹದ ಆಹಾರ ಅಂದರೆ ಪಕ್ವಾನ್ನ, ವಿಶೇಷವಾಗಿ ಭೋಜನಕ್ಕೆ ಸಿದ್ಧಪಡಿಸುವಂತಹ ಪದಾರ್ಥಗಳು 14 ಸಂಖ್ಯೆಯಲ್ಲಿ ಮಾಡಬೇಕು ಅಂತ, ಯಾವುದೇ ರೀತಿಯಲ್ಲಿ 14 ಸಂಖ್ಯೆಯಲ್ಲಿ ಮಾಡಬಹುದು ಅಂತ ಅಲ್ಲಿ ಆ ಸುಶೀಲೆಗೆ ಅವರು ಹೇಳ್ತಿದ್ದಾರೆ. ಅದಲ್ಲದೆ ಆ ವ್ರತವನ್ನು ಒಮ್ಮೆ ಪ್ರಾರಂಭಿಸಿದಾಗ 14 ವರ್ಷಗಳ ತನಕ ಮಾಡಿ 15ನೇ ವರ್ಷಕ್ಕೆ ಅದಕ್ಕೆ ಉದ್ಯಾಪನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಅಲ್ಲಿ ವಿಶೇಷವಾಗಿ ದೋರವನ್ನು ಪೂಜನೆ ಮಾಡುವಂಥದ್ದು. ದೋರ ಅಂದರೆ ಕಂಠಕ್ಕೆ ಹಾಕುವಂತಹ ಒಂದು ದಾರ, ಅದು ಕೂಡ 14 ಎಳೆಗಳ ದಾರವೇ ಆಗಬೇಕು. ಅಂತಹ ಆ 14 ಎಳೆಗಳ ದಾರಕ್ಕೆ ಪೂಜಾ ವಿಧಾನವನ್ನು ಹೇಳಿದ್ದಾರೆ. ಹೀಗೆ ಅನಂತ ಚತುರ್ದಶಿ ವ್ರತವನ್ನು 14 ಸಂಖ್ಯೆಯಲ್ಲಿ ಮಾಡುವಂತಹ ವಿಧಿವಿಧಾನವನ್ನು ಆ ಸುಶೀಲಿಗೆ ಅಲ್ಲಿ ಆ ಬ್ರಾಹ್ಮಣರು ಸುಭಾಷಿಣಿಯರು ಹೇಳ್ತಾರೆ. ಆಗ ಅವಳಿಗೂ ತುಂಬ ಚಿಕ್ಕನಿಂದ ಕಷ್ಟಪಟ್ಟು ಬೆಳೆದಂತಹ ಜೀವ, ತಾನೂ ಕೂಡ ಸುಖವಾಗಿ ಬಾಳಬೇಕು ತನ್ನ ಪತಿಯೊಂದಿಗೆ ಅಂತ ಮನಸ್ಸಿನಲ್ಲಿ ಚಿಂತನೆ ಮಾಡಿ ಆ ತಂದಂತಹ ಗೋಧಿ ಹಿಟ್ಟಿನಿಂದ 28 ಅತಿರಸವನ್ನು ಮಾಡಿಕೊಂಡು ಅವಳೂ ಕೂಡ ಆ ಅನಂತ ಪದ್ಮನಾಭ ಅನಂತ ಚತುರ್ದಶಿಯ ವ್ರತವನ್ನು ಮಾಡ್ತಾಳೆ. ಆಗ ಆ ಉಳಿದಂತಹ 14 ಅತಿರಸವನ್ನು ತಾನು ಪ್ರಸಾದವಾಗಿ ಸ್ವೀಕಾರ ಮಾಡ್ತಾಳೆ. 14 ಅತಿರಸವನ್ನು ಬ್ರಾಹ್ಮಣರಿಗೆ ದಾನವನ್ನು ಕೊಡ್ತಾಳೆ ಮತ್ತು ಆ ದಾರವನ್ನು ತನ್ನ ಕೈಗೆ ಕಟ್ಕೊಳ್ತಾಳೆ. ಪುನಃ ಆ ಕೌಂಡಿಣ್ಯ ತನ್ನ ಪತ್ನಿಯೊಂದಿಗೆ ಆಶ್ರಮಕ್ಕೆ ಸೇರುವಂತಹ ಸಂದರ್ಭದಲ್ಲಿ ಅಷ್ಟೈಶ್ವರ್ಯ ಸಂಪನ್ನ, ಅಂದರೆ ಅಲ್ಲೆಲ್ಲ ರೀತಿಯಿಂದ ಸಮೃದ್ಧವಾದಂತಹ ಆಶ್ರಮ ಆಗತ್ತೆ. ಹೀಗೆ ಹಲವು ದಿನಗಳು ಕಳೆದ ನಂತರ ಕೌಂಡಿಣ್ಯನಿಗೆ ಒಂದು ಸಲ ಅವಳ ಕೈಯಲ್ಲಿರುವಂತಹ ದಾರವನ್ನು ಆತ ನೋಡ್ತಾನೆ. ಅಲ್ಲಿಯ ತನಕ ಆ ವ್ರತದ ಬಗ್ಗೆ ಸುಶೀಲೆಯೂ ಕೂಡ ಕೌಂಡಿಣ್ಯ ಬ್ರಾಹ್ಮಣನಿಗೆ, ತನ್ನ ಪತಿಗೆ ಹೇಳಿರುವುದಿಲ್ಲ. ಅವನು ಕೂಡ ಗಮನವನ್ನು ಹರಿಸಿರಲಿಲ್ಲ. ಹಾಗಾಗಿ ಆ ಸುಶೀಲೆ ಕೈಯಲ್ಲಿರುವಂತಹ ಆ ದಾರವನ್ನು ನೋಡಿದಾಗ ಅವನಿಗೆ ಸಿಟ್ಟು ಬರುತ್ತೆ. ಇದು ಯಾವ ದಾರ, ಏನು ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಇದು ಅನಂತ ಚತುರ್ದಶಿ ವ್ರತವನ್ನು ಮಾಡಿದ ಆ ದೋರ ಪೂಜನೆಯ ದಾರವನ್ನು ತಾನು ಕಟ್ಕೊಂಡಿದ್ದೇನೆ, ಹೀಗೀಗಾಯಿತು ಅಂತೆಲ್ಲ ವೃತ್ತಾಂತವನ್ನು ವಿವರಿಸಿ ಹೇಳಿದರೂ ಕೂಡ ಆತ ಕೇಳೋದಿಲ್ಲ. ತನ್ನನ್ನು ವಶದಲ್ಲಿಟ್ಕೊಳ್ಳಿಕ್ಕೋಸ್ಕರ ನೀ ದಾರವನ್ನು ಕೊಟ್ಕೊಂಡಿದ್ದೀಯಾ ಅಂತ ಆತ ಸಿಟ್ಟಿಗೆ ಶರಣಾಗಿ ಆ ದಾರವನ್ನು ತೆಗೆದು ಆ ಬೆಂಕಿಯಲ್ಲಿ ಹಾಕಿಬಿಡ್ತಾನೆ. ಕೂಡಲೇ ಆ ದಾರವನ್ನು ಆಕೆ ತೆಗೆದು ಆ ಬೆಂಕಿಯಿಂದ ಹಾಲಿನಲ್ಲಿ ನಂದಿಸಿ ಅದನ್ನು ಅಷ್ಟಕ್ಕೆಯಲ್ಲಿ ನಂದಿಸ್ತಾಳೆ. ಇದರ ಫಲವಾಗಿ ಅಲ್ಲಿ ಅವನ ಆಶ್ರಮದಲ್ಲಿರುವಂತಹ ಎಲ್ಲ ಸಮೃದ್ಧಿ ದಿನೇ ದಿನೇ ನಾಶ ಆಗ್ತಾ ಹೋಗುತ್ತೆ. ಇದ್ದಂತಹ ವಸ್ತುಗಳು ಇದ್ದ ಜಾಗದಲ್ಲೇ ಮಾಯವಾಗಲಿಕ್ಕೆ ಪ್ರಾರಂಭ ಆಗುತ್ತೆ. ಕಳ್ಳರು ಬಂದು ಕದ್ಕೊಂಡು ಹೋಗ್ತಾರೆ. ದನಕರುಗಳು ಕೂಡ ಪ್ರಾಣವನ್ನು ತ್ಯಾಗ ಮಾಡಲಿಕ್ಕೆ ಪ್ರಾರಂಭ ಆಗುತ್ತೆ. ಹೀಗೆ ಅವನೆಲ್ಲ ಆ ಐಶ್ವರ್ಯಗಳು ನಾಶ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಆಗ ಆತನಿಗೆ ಸ್ವಲ್ಪ ಮನಸ್ಸಿಗೆ ದುಃಖವಾಗಿ ತನ್ನ ಹೆಂಡತಿಯರು ಹೇಳಿದಂತಹ ವ್ರತದ ವಿಷಯ ನಿಜ ಆಗಿರಬಹುದು, ಹಾಗಾಗಿ ನಾನು ಪುನಃ ಆ ದೇವರಲ್ಲಿ ಕ್ಷಮೆಯನ್ನು ಬೇಡ್ತೇನೆ ಅಂತ ಹೇಳಿ ಆಶ್ರಮದಿಂದ ಆತ ಪ್ರಯಾಣವನ್ನು ಬೆಳೆಸ್ತಾನೆ. ಅಂದರೆ ಅನಂತ ಪದ್ಮನಾಭವನ್ನು ಹುಡುಕೊಂಡು ಹೋಗ್ತಾನೆ. ಹೀಗೆ ಆ ಕೌಂಡಿಣ್ಯ ಬ್ರಾಹ್ಮಣ, ಆ ಋಷಿ ತಾನು ಮಾಡಿದಂತಹ ತಪ್ಪಿನ ಅರಿವಾಗಿ ಅನಂತ ಪದ್ಮನಾಭನನ್ನು ಹುಡುಕಿ ಹೊರಟಿದ್ದಾನೆ. ಅವನ ಆ ಮಾರ್ಗದ ಮಧ್ಯದಲ್ಲಿ
ಅನೇಕ ಸಂಗತಿಗಳನ್ನು ಆತ ನೋಡ್ತಾನೆ. ನೋಡಿ, ನಮಗೆ ತಿಳಿಯದು, ಜೀವ ಇರುವಂತಹ ಪ್ರತಿಯೊಂದು ವಸ್ತುವು ಕೂಡ ಮಾತನಾಡುತ್ತೆ. ಆತ ಹೋಗುತ್ತಿರುವಂತಹ ಆ ಮಾರ್ಗ ಮಧ್ಯದಲ್ಲಿ ಒಂದು ಫಲಭರಿತವಾದಂತಹ ಮಾವಿನ ಮರವನ್ನು ನೋಡಿ ಪ್ರಶ್ನೆಯನ್ನು ಮಾಡ್ತಾನೆ ಮಾವಿನ ಮರಕ್ಕೆ. ಎಲೆ ಚೂತವೃಕ್ಷವೇ, ನೀನು ಅನಂತ ಪದ್ಮನಾಭನನ್ನು ಕಂಡಿದ್ದೀಯಾ ಅಂತ. ಆಗ ಅಲ್ಲಿ ಆ ವೃಕ್ಷ ಉತ್ತರಿಸುತ್ತೆ, ನೋಡಿ, ಕೃತಯುಗದಲ್ಲಿ ಆದಂತಹ ವಿಷಯ ಯುಗಾಂತರವಾಗಿದೆ. ಆದರೂ ಕೂಡ ನಾವು ಸಾಧನೆ ಮಾಡಿದರೆ ಜೀವವಿರುವಂತಹ ಪ್ರತಿಯೊಂದು ವಸ್ತುವಿನೊಂದಿಗೆ ನಾವು ಮಾತನಾಡಲಿಕ್ಕೆ ಸಾಧ್ಯ. ಆ ಚ್ಯುತವೃಕ್ಷ ಉತ್ತರಿಸುತ್ತೆ, ಇಲ್ಲ, ತಾನು ಕಂಡಿಲ್ಲ ಪದ್ಮನಾಭನನ್ನು ಅಂತ. ಅವನಿಗೆ ಬೇಸರಾಗಿ ಪುನಃ ಆತ ಮುಂದೆ ಹೋಗ್ತಾನೆ. ಅಲ್ಲಿ ಒಂದು ಕರು ಮತ್ತು ಹಸುವನ್ನು ನೋಡ್ತಾನೆ. ನೋಡಿ, ಆ ಕರು ಮತ್ತು ಹಸುವಿನ ಹತ್ರ ಆತ ಅಲ್ಲಿ ಪ್ರಶ್ನೆಯನ್ನು ಮಾಡ್ತಾನೆ, ನೀವೇನಾದರೂ ಅನಂತ ಪದ್ಮನಾಭ ಸ್ವಾಮಿಯನ್ನು ನೋಡಿದ್ದೀರಾ ಅಂತ. ಅಲ್ಲಿ ಅವರು ಕೂಡ ಪುನಃ ಉತ್ತರವನ್ನು ನೀಡ್ತಾರೆ, ಇಲ್ಲ, ತಾವು ಕೂಡ ಅನಂತ ಪದ್ಮನಾಭನನ್ನು ನೋಡಲಿಲ್ಲ ಅಂತ. ಮುಂದೆ ಹೀಗೆ ಹುಲ್ಲಿನ ಮಧ್ಯದಲ್ಲಿ ಒಂದು ಎತ್ತು ನಿಂತಿರುತ್ತೆ, ಆದರೆ ಆ ಹುಲ್ಲನ್ನು ತಿಂತಾ ಇರುವುದಿಲ್ಲ. ಅದನ್ನು ನೋಡಿ ಪುನಃ ಅಲ್ಲಿ ಪ್ರಶ್ನೆಯನ್ನು ಮಾಡ್ತಾನೆ. ಅದಕ್ಕೆ ಅದೇ ಉತ್ತರ, ತಾನು ನೋಡಲಿಲ್ಲ ಅಂತ ಆ ಎತ್ತು, ಆ ವೃಷಭ ಕೂಡ ಅಲ್ಲಿ ಉತ್ತರಿಸುತ್ತೆ. ಮುಂದೆ ಎರಡು ನೀರಿನ ಮಾರ್ಗಗಳು ಒಂದಾಗಿ ಸರೋವರವಾಗಿ ಹರಿಯುವಂತಹ ಒಂದು ಸ್ಥಳ, ಆ ಸರೋವರವನ್ನು ನೋಡಿ ಆತ ಪುನಃ ಆ ಸರೋವರಕ್ಕೆ, ಆ ನೀರಿಗೆ ಪ್ರಶ್ನೆಯನ್ನು ಮಾಡ್ತಾನೆ, ನೀವೇನಾದರೂ ಈ ಅನಂತ ಪದ್ಮನಾಭನನ್ನು ನೋಡಿದ್ದೀರಾ ಅಂತ. ಆ ಸರೋವರ ಕೂಡ ಉತ್ತರ ಕೊಡುತ್ತೆ, ಇಲ್ಲ, ನಾನು ನೋಡಲಿಲ್ಲ ಅಂತ. ಪುನಃ ಮುಂದೆ ಹೋಗ್ತಾ ಕತ್ತೆ ಮತ್ತು ಆನೆಯನ್ನು ನೋಡ್ತಾನೆ. ಆ ಎರಡು ಪ್ರಾಣಿಗಳಿಗೂ ಅದೇ ಪ್ರಶ್ನೆಯನ್ನು ಮಾಡ್ತಾನೆ, ನೀವು ಅನಂತ ಪದ್ಮನಾಭನನ್ನು ನೋಡಿದ್ದೀರಾ? ಇಲ್ಲ, ನಾವು ಕೂಡ ನೋಡಲಿಲ್ಲ ಅಂತ ಹೇಳಿದಾಗ ಆತ ಮುಂದೆ ಹೋಗ್ತಾ ಹೋಗ್ತಾ ಆ ಮಾರ್ಗದ ಆಯಾಸದಿಂದ ಬಳಲಿ ಅಲ್ಲಿ ಮೂರ್ಛೆ ಹೋಗಿ ನೆಲಕ್ಕೆ ಬೀಳ್ತಾನೆ. ಆಗ ನಮ್ಮ ದೇವರನ್ನು ಕರುಣಾನಿಧಿ ಅಂತ ಹೇಳ್ತಾರೆ. ನೋಡಿ, ಸಿಟ್ಟಿನಿಂದ ಮಾಡಿದಂತಹ ತಪ್ಪಿಗೆ ಕೂಡ ಆತ ಅದನ್ನು ಲೆಕ್ಕಿಸದೆ ಅವನ ಪರಮಾತ್ಮನನ್ನು ನೋಡಬೇಕು ಅನ್ನುವಂತಹ ಅವನ ಆ ಶ್ರದ್ಧೆಗೆ ಮೆಚ್ಚಿ ವೃದ್ಧ ಬ್ರಾಹ್ಮಣನ ರೂಪವನ್ನು ಧರಿಸಿಕೊಂಡು ಅಲ್ಲಿ ಅವನೆದುರು ಬಂದು ಅವನಿಗೆ ಶುಶ್ರೂಷೆಯನ್ನು ಮಾಡ್ತಾನೆ. ಅವನಿಗೆ ಎಚ್ಚರ ಬಂದಾಗ ತಾನೇ ಅನಂತ ಪದ್ಮನಾಭ ಅಂತ ಹೇಳಿದಾಗ ಅವನಿಗೆ ತುಂಬ ಸಂತೋಷವಾಗಿ ತನ್ನ ರೂಪವನ್ನು ಅಲ್ಲಿ ಕೌಂಡಿಣ್ಯ ಆ ಮಹರ್ಷಿಗೆ ಆತ ತೋರಿಸ್ತಾನೆ. ಆಗ ಅನಂತ ಪದ್ಮನಾಭನ ದೇವನನ್ನು ಆತ ಪ್ರಾರ್ಥಿಸಿ ಸ್ತುತಿಸಿ ತನ್ನ ತಪ್ಪನ್ನು ಮನ್ನಿಸಬೇಕು ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಕೇಳ್ತೇನೆ, ಪರಮಾತ್ಮ, ನಾನು ಇಷ್ಟು ಈ ಸಂಗತಿಯನ್ನು ನೋಡಿದ್ದೇನೆ ಮಾರ್ಗದ ಮಧ್ಯದಲ್ಲಿ, ಅಲ್ಲಿ ಸಿಕ್ಕಂತಹ ಆ ಫಲಭರಿತವಾದಂತಹ ಆ ಮಾವಿನ ಮರ ಅರಣ್ಯ ಮಧ್ಯದಲ್ಲಿ, ತದನಂತರ ಸಿಕ್ಕಂತಹ ಕರು ಮತ್ತು ಹಸು, ಹುಲ್ಲು ಇದ್ದರೂ ಕೂಡ ತಿನ್ನದೇ ನಿಂತಹ ವೃಷಭ, ಈ ಎಲ್ಲ ವಸ್ತುಗಳ ಸಂದೇಶ ಅಥವಾ ಇದರ ಹಿಂದಿನ ತಾತ್ಪರ್ಯ ಏನು ಅಂತ ಕೇಳಿದಾಗ ಗರುಡ ಪುರಾಣದಲ್ಲಿ ಅನೇಕ ಸಂಗತಿಗಳನ್ನು ಹೇಳಿದ್ದಾರೆ. ನಾವು ಮಾಡಿದಂತಹ ಕರ್ಮಕ್ಕೆ ಯಾವ ಫಲ ಅಂತ ಇದನ್ನು ಹೇಳಿದರೆ ಈಗಿನ ಕಾಲಮಾನದಲ್ಲಿ ಹಲ ಬರೋದಕ್ಕೆ ವಿಶ್ವಾಸವನ್ನು ಮಾಡೋದಿಲ್ಲ. ಇದಕ್ಕೊಂದು ಉದಾಹರಣೆ ಹೇಗೆ ನಾವು ತಗೊಳ್ಬಹುದು, ಕರ್ಮಕ್ಕೆ ಫಲ ಹೇಗೆ ಅಂತ. ನಾವು ಸಿಹಿಯಾದ ವಸ್ತುವನ್ನು ತಿಂದರೆ, ಒಂದು ಮಾವಿನ ಹಣ್ಣನ್ನು, ಸಿಹಿಯಾದ ಮಾವಿನ ಹಣ್ಣನ್ನು ತಿಂದರೆ ನಮಗೆ ಸಿಹಿ ಆಗುತ್ತೆ, ಅಥವಾ ಸಕ್ಕರೆಯನ್ನು ತಿಂದರೆ ನಮಗೆ ಸಿಹಿ ಆಗುತ್ತೆ, ಹುಳಿ ಪದಾರ್ಥವನ್ನು ತಿಂದರೆ ನಮಗೆ ಹುಳಿ ಆಗುತ್ತೆ. ಅದು ಕರ್ಮ. ನಾವು ತಿನ್ನುವಂತಹ ಆ ಪದಾರ್ಥವನ್ನು ನಾವು ಬಾಯಿಗೆ ಹಾಕಿದಾಗ ಅದರ ಫಲ ನಮಗೆ ಗೊತ್ತಾಗತ್ತೆ. ಅಥವಾ ಮೆಣಸಿನಕಾಯಿಂದ ತಿಂದಾಗ ನಮಗೆ ಖಾರ ಆಗತ್ತೆ. ಹೀಗಿರುವಾಗ ನಾವು ಮಾಡಿದಂತಹ ಪ್ರತಿಯೊಂದು ಕರ್ಮಕ್ಕೂ ಕೂಡ ಫಲ ಇದ್ದೇ ಇದೆ. ಹಿಂದಿನ ಜನ್ಮದಲ್ಲಿ ಅವರೆಲ್ಲರೂ ಬೇರೆ ಬೇರೆ ಕರ್ಮವನ್ನು ಮಾಡಿ ಆ ಫಲವನ್ನು ಅನುಭವಿಸ್ತಾ ಇರ್ತಾರೆ. 84 ಲಕ್ಷ ಜೀವ ಯೋನಿಗಳಿದ್ದಾವೆ. ಅದನ್ನು ಹಿಂದೆ ನಮ್ಮ ಪೂರ್ವಿಕರು ಹೇಳಿದ್ದಾರೆ. ಈಗಿನ ಸೈನ್ಸ್ ಕೂಡ ಅಷ್ಟು ಜೀವ ಜಂತುಗಳಿದ್ದಾವೆ ಅಂತ ಶೋಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಿರುವಾಗ ಅಲ್ಲಿ ಆ ಮಾವಿನ ಮರ ಯಾರು, ಆ ಜೀವಾತ್ಮ, ಆ ಮಾವಿನ ಮರದ ಒಳಗೆ ಇದ್ದಂತಹ ಜೀವಾತ್ಮನ ಯಾರು? ಆತ ಪೂರ್ಣ ವಿದ್ಯಾವಂತನಾಗಿ ತನ್ನ ಶಿಷ್ಯರಿಗೆ ಸರಿಯಾಗಿ ಪಾಠವನ್ನು ನೀಡದೇ ಇದ್ದಂಥ ಒಬ್ಬ ಬ್ರಾಹ್ಮಣ. ನಮಗೆ ಈಗಲೂ ಕೂಡ ತುಂಬ ಪ್ರಶ್ನೆಗಳಿದ್ದಾವೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಹೀಗೆ ಕೃಷ್ಣ ಪರಮಾತ್ಮನೇ 4 ಜಾತಿಯನ್ನು ಮಾಡಿದ್ದಾನೆ ಅಂತ. ಖಂಡಿತವಾಗಿ ತಪ್ಪು. ಪರಮಾತ್ಮ ಜಾತಿಯನ್ನು ಮಾಡಲಿಲ್ಲ. ನಮ್ಮ ಕರ್ಮಕ್ಕೆ ಅನುಸಾರವಾಗಿ ನಮಗೆ ಸ್ಥಾನವನ್ನು ನೀಡಿದ್ದಾನೆ ಅಷ್ಟೇ.
ಯಾರಿಗೆ ಹೆಚ್ಚು ಅಧ್ಯಯನ ಮಾಡಿ ಅದನ್ನು ಇನ್ನೊಬ್ಬರಿಗೆ ನೀಡಲಿಕ್ಕೆ ಸಾಧ್ಯವಾಗುತ್ತೋ ಅವನು ಬ್ರಾಹ್ಮಣ. ಈಗ ನಮ್ಮ ಈಗಿನ ಕ್ಷೇತ್ರದಲ್ಲಿ ನಮ್ಮ ಪರಿಸರದಲ್ಲಿ ಇರುವಂಥ ಎಲ್ಲ ಶಿಕ್ಷಕರು ಕೂಡ ಬ್ರಾಹ್ಮಣರೇ. ಸಮಾಜಕ್ಕೆ ಯಾರು ಒಳ್ಳೆಯ ಮಾರ್ಗವನ್ನು ತೋರಿಸ್ತಾರೆ ಅವರು ಬ್ರಾಹ್ಮಣರು. ಯಾರು ಸಮಾಜ ಹಿತದ ದೃಷ್ಟಿಯಿಂದ ರಕ್ಷಣೆಗೆ ನಿಲ್ತಾರೆ ಅವರು ಕ್ಷತ್ರಿಯರು. ಆರಕ್ಷಕರಿರಬಹುದು, ಸೈನಿಕರಿರಬಹುದು, ಅವರು ಕ್ಷತ್ರಿಯರು. ಯಾರು ವ್ಯಾಪಾರವನ್ನು ಮಾಡಿ ಇಡೀ ಸಮಾಜಕ್ಕೆ ಒಳ್ಳೆಯ ಪದಾರ್ಥಗಳನ್ನು ಸರಬರಾಜು ಮಾಡ್ತಾರೆ ಅವರು ವೈಶ್ಯರು. ಮತ್ತು ಯಾವ ವ್ಯಕ್ತಿಗೆ ಇದೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅವನ ಬುದ್ಧಿ ಸಾಮರ್ಥ್ಯದಿಂದ ಇರಬಹುದು, ಅವನಿಗೆ ಅಷ್ಟು ಓದಲಿಕ್ಕೆ ಸಾಮರ್ಥ್ಯ ಇಲ್ಲ, ಅಂತಹ ವ್ಯಕ್ತಿ ಅವರೆಲ್ಲರಿಗೂ ಸಹಾಯಕನಾಗಿ ನಿಲ್ತಾನೆ. ಅವನನ್ನು ಶೂದ್ರ ಅಂತ ಅಲ್ಲಿ ಗುಣಕರ್ಮ ವಿಭಾಗಶಃ ಚಾತುರ್ವರ್ಣ್ಯಂ ಮಯಾ ಸೃಷ್ಟ್ಯಂ ಗುಣಕರ್ಮ ವಿಭಾಗಶಃ 4 ವರ್ಣಗಳನ್ನು ತಾನು ಸೃಷ್ಟಿಸಿದ್ದೇನೆ ಅವರವರ ಗುಣಕರ್ಮಕ್ಕೆ ಅನುಸಾರವಾಗಿ ಅಂತ. ಹೀಗೆ ನಾವು ನಮ್ಮ ಸಾಮರ್ಥ್ಯಕ್ಕೆ ನಮ್ಮ ಅನುಗುಣವಾಗಿ ನಾವು ಆ ಕರ್ಮವನ್ನು ಮಾಡದಿದ್ದರೆ ಅದಕ್ಕೆ ಫಲ ಏನು ಅಂತ ಇಲ್ಲಿ ಹೇಳ್ತಿದ್ದಾರೆ ನೋಡಿ. ಒಬ್ಬ ಒಳ್ಳೆಯ ಬ್ರಾಹ್ಮಣ ತಾನು ಪೂರ್ಣ ವಿದ್ಯಾವಂತ ಯಾರೂ ಅಲ್ಲ, ಆದರೂ ಕೂಡ ಒಂದು ಮಟ್ಟಿಗೆ ಪೂರ್ಣ ವಿದ್ಯೆಯನ್ನು ಕಲಿತಂತಹ ಒಬ್ಬ ವ್ಯಕ್ತಿ ಆ ವಿದ್ಯೆಯನ್ನು ಇನ್ನೊಬ್ಬನಿಗೆ ಕಲಿಸದಿದ್ದರೆ ಆತ ಅಲ್ಲಿ ಮಾವಿನ ಮರವಾಗಿ ಹುಟ್ಟಿದ್ದಾನೆ. ಮುಂದೆ ಆ ಕರು ಮತ್ತು ಹಸು, ಒಬ್ಬ ದೊಡ್ಡ ಧನಿಕ, ತುಂಬ ಸಂಪತ್ತಿದೆ, ಆ ಸಂಪತ್ತನ್ನು ತಾನೂ ಉಪಯೋಗ ಮಾಡಿಕೊಳ್ಳಲಿಲ್ಲ, ಇನ್ನೊಬ್ಬರಿಗೂ ಅದನ್ನು ದಾನವಾಗಿ ಬೇಕಾದವರಿಗೆ ಅದನ್ನು ಕೊಡಲಿಲ್ಲ. ಇಂತಹ ಒಬ್ಬ ಜೀವಾತ್ಮ ಅಲ್ಲಿ ಕರು ಮತ್ತು ಹಸುವಾಗಿ ಅಲ್ಲಿ ಜನಿಸಿದ್ದಾನೆ. ಎರಡು ವ್ಯಕ್ತಿಗಳಿದ್ದಾರೆ ಅಲ್ಲಿ. ಮತ್ತು ಆ ವೃಷಭ ಯಾರಿದ್ದ? ಒಬ್ಬ ದೊರೆ ಅಂದರೆ ಒಬ್ಬ ರಾಜ. ಆತ ಸರಿಯಾಗಿ ರಾಜ್ಯ ಪಾಲನೆಯನ್ನು ಮಾಡಲಿಲ್ಲ. ಅಂತಹ ದೊರೆ ಅಲ್ಲಿ ವೃಷಭನಾಗಿ, ಅಂದರೆ ಅವನಿಗಲ್ಲಿ ಆ ಹುಲ್ಲಿದ್ದರೂ ಕೂಡ ಅದನ್ನು ತಿನ್ನಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂತಹ ದೊರೆ ವೃಷಭನಾಗಿ ಅಲ್ಲಿ ಜನಿಸಿದ್ದಾನೆ. ಮತ್ತು ಧರ್ಮ ಅಧರ್ಮ ಎನ್ನುವಂತಹ 2 ವಿಷಯಗಳು ನದಿಯಾಗಿ ಅಲ್ಲಿ ಸೇರಿಕೊಂಡು ಸರೋವರವಾಗಿದೆ. ಹೀಗೆ ಆ ಪರಮಾತ್ಮ ಅದರ ಒಳಗಿನ ತಾತ್ಪರ್ಯವನ್ನು ಆ ಕೌಂಡಿನ್ಯನಿಗೆ ಹೇಳ್ತಾನೆ. ಮತ್ತು ಆ ಕೌಂಡಿನ್ಯ ಮಹರ್ಷಿ, ಆ ಬ್ರಾಹ್ಮಣ ಅಲ್ಲಿ ವಿಶೇಷವಾಗಿ ಅನಂತ ಚತುರ್ದಶಿಯ ವ್ರತವನ್ನು ಮಾಡಿ ಮುಂದೆ ಇಹಲೋಕವನ್ನು ತ್ಯಜಿಸಿ ಇಹಲೋಕದಲ್ಲಿ ಎಲ್ಲವನ್ನ ಆತ ಪಡೆದುಕೊಳ್ತಾನೆ. ಪುನಃ ಧನಕನಕಾದಿ ಸಂಪತ್ತುಗಳನ್ನು, ತನ್ನ ಎಲ್ಲ ಆಶ್ರಮದಲ್ಲಿ ಸಮೃದ್ಧಿಯನ್ನು ಹೊಂತಾನೆ. ಪುತ್ರ ಪೌತ್ರಾದಿ ಅಭೀಷ್ಟ ಅವನಿಗೆ ಸಿಗತ್ತೆ. ಮುಂದೆ ಆತ ದೇವರ ಅನುಗ್ರಹದಿಂದ ಶಾಶ್ವತವಾದಂತಹ ನಕ್ಷತ್ರ ಲೋಕದಲ್ಲಿ ಆತ ಅಲ್ಲಿ ವಾಸವನ್ನು ಮಾಡ್ತಾನೆ. ಈಗಲೂ ಕೂಡ ಕೌಂಡಿನ್ಯ ಅನ್ನುವಂತಹ ಆ ಮಹರ್ಷಿ ನಕ್ಷತ್ರ ಲೋಕದಲ್ಲಿ ವಾಸವಾಗಿದ್ದಾನೆ ಅಂತ ಇಲ್ಲಿ ಹೇಳಿದ್ದಾರೆ. ಹೀಗೆ ಅನಂತ ಪದ್ಮನಾಭದ ಚರಿತ್ರೆಯನ್ನು ಧರ್ಮರಾಯನಿಗೆ ಕೃಷ್ಣ ಅಲ್ಲಿ ಹೇಳಿದ. ಮುಂದೆ ಧರ್ಮರಾಯ ಆ ಅನಂತ ಪದ್ಮನಾಭನ ವ್ರತವನ್ನು ಮಾಡಿ ತನಗೆ ಬಂದಂತಹ ತನ್ನ ಸಹೋದರರಿಗೆ ಬಂದಂತಹ ಕಷ್ಟವನ್ನು ಪರಿಹರಿಸಿ ಅಧರ್ಮದಲ್ಲಿರುವಂತಹ ಎಲ್ಲರನ್ನ ಸಂಹರಿಸಿ ಮುಂದೆ ಆತ ಧರ್ಮದಲ್ಲಿ ರಾಜ್ಯ ಪಾಲನೆಯನ್ನು ಮಾಡಿದ್ದಾನೆ ಅಂತ ನಾವೆಲ್ಲ ಕೇಳಿದ್ದೇವೆ. ಹೀಗೆ ಅನಂತ ಪದ್ಮನಾಭ ವ್ರತ ಮಹಾತ್ಮವನ್ನು ಮಹಾಭಾರತದಲ್ಲಿ ವನಪರ್ವದಲ್ಲಿ ಈ ರೀತಿಯಾಗಿ ಅಲ್ಲಿ ಧರ್ಮರಾಯ ಮತ್ತು ಕೃಷ್ಣನ ಸಂಭಾಷಣೆಯಿಂದ ನಾವು ತಿಳಿದುಕೊಳ್ಳಬಹುದು. ನಮ್ಮ ಊರಲ್ಲಿ ಅನೇಕ ದೇವಸ್ಥಾನಗಳಲ್ಲಿ ಈ ವ್ರತವನ್ನು ಆಚರಣೆ ಮಾಡ್ತಾರೆ. ವಿಶೇಷವಾಗಿ ನಮ್ಮ ಗ್ರಾಮದೇವರಾದಂತಹ ವೀರವೆಂಕಟೇಶನ ಸನ್ನಿಧಿಯಲ್ಲಿ 5 ಕಲಶಗಳನ್ನಿಟ್ಟು ಅನಂತ ಪದ್ಮನಾಭನ 5 ಕಲಶಗಳನ್ನಿಟ್ಟು ಪೂಜೆಯನ್ನು ಮಾಡ್ತಾರೆ. ಅಲ್ಲದೆ ರಾಮಮಂದಿರದಲ್ಲಿ 4 ಕಲಶಗಳನ್ನಿಟ್ಟು ಪೂಜನೆ ಮಾಡ್ತಾರೆ. ವೀರವೆಂಕಟೇಶ ದೇವಸ್ಥಾನ ಎದುರಿನ ಮುಖ್ಯಪ್ರಾಣ ದೇವಸ್ಥಾನದಲ್ಲಿ, ಬಿನ್ನುಮಾಧವ ಮುಖ್ಯಪ್ರಾಣ ದೇವಸ್ಥಾನದಲ್ಲಿ ಅನಂತ ಪದ್ಮನಾಭ ವ್ರತವನ್ನು ಮಾಡ್ತಾರೆ. ಮತ್ತು ಬಜಾರಿನಲ್ಲಿರುವಂತಹ ಮುಖ್ಯಪ್ರಾಣನ ಸನ್ನಿಧಿಯಲ್ಲಿ, ದುರ್ಗಾಕೆರೆಯ ಮುಖ್ಯಪ್ರಾಣ ಸನ್ನಿಧಿಯಲ್ಲಿ, ವಿಠ್ಠಲರ ಕೊಮಾಯ ದೇವಸ್ಥಾನದಲ್ಲಿ, ದುರ್ಗಾಕೆರೆಯ ನಮ್ಮ ಗ್ರಾಮದೇವಿಯಾದಂತಹ ದಂಡಿನ ದುರ್ಗಾದೇವಿಯ ಸನ್ನಿಧಿಯಲ್ಲಿ, ಎದುರಿನ ಲಕ್ಷ್ಮೀನಾರಾಯಣ ದೇವರ ಸನ್ನಿಧಿಯಲ್ಲಿ, ಬಸ್ ಸ್ಟ್ಯಾಂಡಿನಲ್ಲಿರುವಂತಹ ಶನಿದೇವರ ಸನ್ನಿಧಿಯಲ್ಲಿ, ಹೀಗೆ ನಮಗೆ 14ಕ್ಕೂ ಹೆಚ್ಚು ಅನಂತ ಪದ್ಮನಾಭ ವ್ರತವನ್ನು ನಡೆಯುವಂತಹ ಪುಣ್ಯ ಕ್ಷೇತ್ರ, ಆ ದೇವರ ಒಟ್ಟಿಗೆ ಆ ಅನಂತ ಪದ್ಮನಾಭನನ್ನು ನೋಡುವಂತಹ ಭಾಗ್ಯ ನಮ್ಮ ಸ್ವರ್ಣಪುರದಲ್ಲಿ ವಿಶೇಷವಾಗಿ ನಮಗೆ ದೊರೆಯುತ್ತೆ. ಇನ್ನೊಂದು ಸಾಂಪ್ರದಾಯಿಕ ಒಂದು ಮಾತಿದೆ, ಯಾರು ಚೌತಿಯ ಚಂದ್ರನನ್ನು ನೋಡ್ತಾರೆ ಅವರು ಅದರ ಪ್ರಾಯಶ್ಚಿತ್ತವಾಗಿ ಅನಂತ ಪದ್ಮನಾಭನ ವ್ರತದ
ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ. ಈಗಲೂ ಕೂಡ ಅನೇಕ ಭಕ್ತಾದಿಗಳು ಅನಂತ ಪದ್ಮನಾಭ ವ್ರತದ ದಿನ ತಮ್ಮ ಅನಂತ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಆ ದೇವರ ದರ್ಶನವನ್ನು, ಆ ಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾಗ್ತಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮಗೆ ಬಂದಂತಹ ಎಲ್ಲ ಕಷ್ಟ ನಿವೃತ್ತಿಯಾಗಿ, ನಮ್ಮ ಇಷ್ಟ ಪ್ರಾಪ್ತಿಯಾಗಿ, ಪ್ರತಿಯೊಬ್ಬರಿಗೂ ಕೂಡ ಜ್ಞಾನ, ಭಕ್ತಿ, ವೈರಾಗ್ಯವನ್ನು ಆ ಅನಂತ ಪದ್ಮನಾಭ ಕರುಣಿಸಲಿ ಅಂತ ಹೇಳ್ತಾ, ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ತತ್ಸತ್ ಶ್ರೀಕೃಷ್ಣಾರ್ಪಣಮಸ್ತು.